ವೀಕ್ಷಕರೇ, ಏಪ್ರಿಲ್ ತಿಂಗಳಿನ ತುಲಾರಾಶಿಯವರ ಸಂಪೂರ್ಣವಾದಂಥ ಮಾಸ ಭವಿಷ್ಯ. ಈ ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ನಿಮ್ಮ ಮದುವೆ ವಿಷಯದಲ್ಲಿ ಈ ತಿಂಗಳು ಏನು ನಡೆಯುತ್ತದೆ, ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿ ಯಾವಾಗ ಬರಬಹುದು, ಗುರು ಅಥವಾ ದೊಡ್ಡವರ ಮಾತು ನಿಮ್ಮ ಜೀವನದಲ್ಲಿ ಹೇಗೆ ಬದಲಾಯಿಸಬಹುದು, ನಿಮ್ಮ ಸಂಬಂಧದಲ್ಲಿ ನಡೆಯುತ್ತಿರುವಂಥ ಸಣ್ಣ ಬದಲಾವಣೆ ಯಾವ ದಿಕ್ಕಿಗೆ ಕರೆದುಕೊಂಡು ಹೋಗುತ್ತದೆ, ಇದರ ಸಂಪೂರ್ಣವಾದ ಮಾಹಿತಿಗಾಗಿ ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಅಥವಾ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತದೆ. ಇನ್ನು ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ, ಹೊಸ ಮಾಹಿತಿಗಳಿಗಾಗಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಕೋಬಹುದು. ಇನ್ನು ನೋಡಿ, ತುಲಾರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಆಗಿರುವಂಥ ಶುಕ್ರ ನಿಮ್ಮ 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಸಂಬಂಧಗಳಲ್ಲಿ ಸಣ್ಣ ಗೊಂದಲಗಳು ಉಂಟಾಗುತ್ತದೆ. ಸಂಬಂಧಗಳಲ್ಲಿ ಮನಸ್ತಾಪಗಳು, ಸಣ್ಣ ಪುಟ್ಟ ವಿಚಾರಕ್ಕೆ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಸ್ವಲ್ಪ ನೀವು ಈ ತಿಂಗಳಿನಲ್ಲಿ ತಾಳ್ಮೆ, ಸಮತೋಲನ ಕಾಯ್ದುಕೊಂಡರೆ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ. ಸೂರ್ಯ 7ನೇ ಮನೆಯಲ್ಲಿರುವುದರಿಂದ ಸಂಬಂಧಗಳಲ್ಲಿ ಪ್ರಭಾವವನ್ನು ಬೀರುತ್ತಿದ್ದಾನೆ. ನಂತರ 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಸ್ವಲ್ಪ ಒತ್ತಡಗಳು ಉಂಟಾಗುವ ಸಾಧ್ಯತೆಗಳು ಇದೆ. ಇನ್ನು ಬುಧ 7ನೇ ಮನೆಯಲ್ಲಿ ಇರುವುದರಿಂದ ಒಂದಿಷ್ಟು ಸಂವಹನದಲ್ಲಿ ಪ್ರಮುಖ ಪಾತ್ರ ಈ ಒಂದು ತಿಂಗಳಿನಲ್ಲಿ ಕಂಡುಬರುತ್ತೆ. ನಿಮ್ಮ ಮಾತುಗಳಿಂದ ಸಮಸ್ಯೆ ಅಥವಾ ಪರಿಹಾರ ಎರಡೂ ಸಾಧ್ಯವಾಗಿರುತ್ತೆ. ಆದಷ್ಟು ಮಾತಿನಲ್ಲಿ ಸ್ವಲ್ಪ ಅರ್ಥ ಇರಲಿ. ನಿಮ್ಮ ಮಾತಿನಲ್ಲೇ ಒಂದಿಷ್ಟು ಗೆಲುವನ್ನು ಕಾಣುವಂಥ ಒಂದು ಅವಕಾಶಗಳು ಈ ತಿಂಗಳಿನಲ್ಲಿ ಕಂಡು ಬಂದಿದೆ. ಆದಷ್ಟು ನಿಮ್ಮ ಒಂದು ಜೀವನದಲ್ಲಿ ಯಾವುದೇ ವಿಚಾರ ಆಗಿರಲಿ, ಯಾವುದೇ ನಿರ್ಧಾರ ಆಗಿರಲಿ, ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯಿರಿ. ಇನ್ನು ಶನಿ 5ನೇ ಮನೆಯಲ್ಲಿ ಇರುವುದರಿಂದ ಒಂದಿಷ್ಟು ಯೋಚನೆಗಳಲ್ಲಿ ತಡ ಆಗಬಹುದು, ಆದರೆ ಸ್ಥಿರತೆ ನೀಡುತ್ತಾನೆ. ಹಾಗಾಗಿ ಭಯಪಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಗುರು 8ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಒಂದು ಆರ್ಥಿಕ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಉಂಟು ಮಾಡುತ್ತಾನೆ. ಆದರೆ ಸ್ವಲ್ಪ ಈ ಒಂದು ವಿಷಯದಲ್ಲಿ ನಿಮಗೆ ಒಂದಿಷ್ಟು ಪಾಠ ಕಲಿಯುವಂಥ ಅವಕಾಶಗಳು ಕೂಡ ಸಿಗಲಿದೆ. ನೀವೆಷ್ಟೇ ಕಷ್ಟಪಟ್ಟು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅದರ ನೋವಿಂದ ಕಂಗಾಲಾಗಿದ್ದರೆ ಈ ಒಂದು ತಿಂಗಳಿನಲ್ಲಿ ಒಂದಿಷ್ಟು ಒಳ್ಳೆಯ ಅವಕಾಶಗಳು ಸಿಗುವ ಸಾಧ್ಯತೆಗಳು ಇದೆ. ನಿಮ್ಮ ಜೀವನದಲ್ಲಿ ಮತ್ತಷ್ಟು ಒಳ್ಳೆ ದಾರಿಗಳು ಸೃಷ್ಟಿಯಾಗುತ್ತದೆ. ಅದೃಷ್ಟದ ಬಾಗಿಲು ಕೂಡ ಈ ತಿಂಗಳಿನಲ್ಲಿ ಓಪನ್ ಆಗುತ್ತದೆ. ನೀವು ಆರಾಮಾಗಿ ಧೈರ್ಯವಾಗಿ ನಿಮ್ಮ ಜೀವನವನ್ನು ನಡೆಸಬಹುದು. ಇನ್ನು ಹಣದ ವಿಷಯದಲ್ಲಿ ಒಂದಿಷ್ಟು ಸಮತೋಲನ ಕಾಯ್ದುಕೊಳ್ಳಬೇಕು. ಹೆಚ್ಚು ಖರ್ಚು ಅಥವಾ ಹೆಚ್ಚು ಉಳಿತಾಯ ಮಾಡುವಂಥದ್ದು ಎರಡು ತಪ್ಪಾಗಿರುತ್ತೆ. ಸ್ವಲ್ಪ ಅದನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಿ. ಎರಡೂ ಬ್ಯಾಲೆನ್ಸ್ ಮಾಡಿಕೊಳ್ಳೋದ್ರಿಂದ ನಿಮಗೂ ಕೂಡ ಇನ್ನಷ್ಟು ಒಂದಿಷ್ಟು ಬದಲಾವಣೆಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ತಿಂಗಳಿನಲ್ಲಿ ತುಲಾರಾಶಿಯವರು ಪ್ರಮುಖವಾಗಿ ಮಾಡಬೇಕಾದಂಥ ಪರಿಹಾರಗಳು ಏನೆಂದರೆ, ಸಂಬಂಧದ ಸುಧಾರಣೆಗಾಗಿ ಅಥವಾ ಸಂಬಂಧದ ಹೊಂದಾಣಿಕೆಗಾಗಿ ಶುಕ್ರವಾರದ ದಿನ ಲಕ್ಷ್ಮೀ ದೇವಿ ಅಥವಾ ಪಾರ್ವತಿ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಂದಿಷ್ಟು ಕುಂಕುಮಾರ್ಚನೆ, ಪೂಜೆ ಕಾರ್ಯಕ್ರಮಗಳು ಮಾಡಿ, ನಂತರ ಮನಃಶಾಂತಿಗಾಗಿ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೀಪ ಹಚ್ಚಿ ಕೆಲವು ನಿಮಿಷ ಶಾಂತವಾಗಿ ಕುಳಿತು ಪ್ರಾರ್ಥನೆ ಮಾಡಿದರೆ ಒಳಗಿನ ಒತ್ತಡ ಕಡಿಮೆಯಾಗುತ್ತದೆ. ಇನ್ನು ನಿಮ್ಮ ರಾಶಿಯ ಬಗ್ಗೆ ನಿಮ್ಮ ಅನಿಸಿಕೆಗಳು, ನಿಮ್ಮ ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನ್ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.